ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಸ್ಮೊಲೈಟ್ ಕ್ರೀಮ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಸೊ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ತುಂಬಾ ಜನ ಕೇಳ್ತಾ ಇದ್ರೆ ಈ ಒಂದು ಕ್ರೀಮ್ ಬಗ್ಗೆ ರಿವ್ಯೂ ಕೊಡಿ ಮ್ಯಾಮ್ ಅಂತ ಹೇಳಿ. ಸೊ ಈ ಒಂದು ಕ್ರೀಮ್ ತುಂಬಾನೇ ಪಾಪ್ಯುಲರ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಯಾಕೆ ಅಂತ ಹೇಳಿದ್ರೆ ಈ ಕ್ರೀಮ್ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟನ್ ಆಗುತ್ತೆ, ತುಂಬಾನೇ ಲೈಟನ್ ಆಗುತ್ತೆ. ಸೊ ನೀವು ತುಂಬಾ ಇದರ ಬ್ಲಾಕ್ ಇದೀರಾ, ಬೈ ಬರ್ತೆ ಬ್ಲಾಕ್ ಇದೀರಾ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಶೇಡ್ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಸ್ಕಿನ್ ಲೈಟನ್ ಆಗುತ್ತೆ. ಸೊ ಈ ರೀತಿ ಲೈಟ್ನಿಂಗ್ ಕ್ರೀಮ್ ಅಂತ ಹೇಳಿ ಈ ಒಂದು ಕ್ರೀಮ್ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಕ್ರೀಮ್ ತುಂಬಾನೇ ಫೇಮಸ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಈ ಕ್ರೀಮ್ ನ ತುಂಬಾ ಜನ ಓನ್ ಆಗಿ ಚೂಸ್ ಮಾಡಿ, ಡಾಕ್ಟರ್ ಪ್ರಿಸ್ಕ್ರೈಬ್ ಅಂದ್ರೆ ಡಾಕ್ಟರ್ ನ ಕನ್ಸಲ್ಟ್ ಮಾಡ್ದೇನೆ ಓನ್ ಆಗಿ ಚೂಸ್ ಮಾಡಿ ಈ ಕ್ರೀಮ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಈ ಕ್ರೀಮ್ ನಾವು ಓನ್ ಆಗಿ ಚೂಸ್ ಮಾಡಬಹುದಾ, ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ, ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗಲ್ಲ, ಅಥವಾ ನಮಗೆ ಬೆನಿಫಿಟ್ ಸಿಗುತ್ತಾ, ಎಲ್ಲದೂ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಿಡಿಯೋನ ವಾಚ್ ಮಾಡಿ. ಯಾರೆಲ್ಲ ಆಲ್ರೆಡಿ ಈ ಒಂದು ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ ಸೊ ದಯವಿಟ್ಟು ನೀವು ತಪ್ಪದೇನೆ ಈ ವಿಡಿಯೋನ ಫುಲ್ ನೋಡಿ ಅಂತಾನೆ ಹೇಳ್ಬೋದು. ಬಿಕಾಸ್ ನಿಮ್ಗೆ ಒಂದು ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಅಂಡ್ ಆಲ್ಸೋ ಯಾರೆಲ್ಲ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸೊ ದಯವಿಟ್ಟು ನೀವು ಕೂಡ ಫುಲ್ ವಿಡಿಯೋನ ವಾಚ್ ಮಾಡಿ. ಅಂಡ್ ಈ ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ರ ಚಾನಲ್ ನಲ್ಲಿ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ತಡ ಮಾಡದೆ ಇವತ್ತಿನ ವಿಡಿಯೋನ ಕ್ಲಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಕಾಸ್ಮೊಲೈಟ್ ಕ್ರೀಮ್ ನೋಡ್ತಾ ಇರೋ ಪ್ಯಾಕೇಜಿಂಗ್ ಸೊ ಈ ರೀತಿ ನಿಮ್ಗೆ ಪ್ಯಾಕ್ ಅಲ್ಲಿ ನಿಮ್ಗೆ ಸಿಗುತ್ತೆ, ಒಂದು ರೀತಿ ಟ್ಯೂಬ್ ರೂಪದಲ್ಲಿ ನಿಮ್ಗೆ ಸಿಗುತ್ತೆ. ಓಕೆನಾ. ಸೊ ಈ ಕ್ರೀಮು ಮೆಡಿಕೇಶನ್ ಕ್ರೀಮ್ ಆಗಿದೆ, ಅಂದ್ರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಕ್ರೀಮ್ ಆಗಿದೆ ಫ್ರೆಂಡ್ಸ್. ಓಕೆನಾ. ಸೊ ಈ ಕ್ರೀಮ್ ಮೇನ್ ಆಗಿ ಅಂದ್ರೆ ಈ ಒಂದು ಕ್ರೀಮ್ ಮೇನ್ ಆಗಿ ಇರುವಂತದ್ದು ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಮೆಲಾಸ್ಮಾ ಏನಾದ್ರು ಇತ್ತು, ಬ್ರೌನ್ ಪ್ಯಾಚಸ್ ಇತ್ತು, ಡಾರ್ಕ್ ಸ್ಪಾಟ್ಸ್ ಇತ್ತು, ಸ್ಕಾರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಯೂಸ್ ಮಾಡೋದ್ರಿಂದ ಅದೆಲ್ಲದೂ ಕೂಡ ಫುಲ್ ಕ್ಲಿಯರ್ ಆಗತ್ತೆ ಅಂತ ಹೇಳಿ ತುಂಬಾ ಜನ ಯೂಸ್ ಮಾಡ್ತಾ ಇರ್ತಾರೆ. ಅಂಡ್ ಡಾಕ್ಟರ್ ಪ್ರಿಸ್ಕ್ರೈಬ್ ಕೂಡ ಮಾಡ್ತಾರೆ, ಬಟ್ ಎಲ್ರಿಗೂ ಕೂಡ ಪ್ರಿಸ್ಕ್ರೈಬ್ ಮಾಡೋದಿಲ್ಲ. ಓಕೆನಾ. ಅಂಡ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾದ್ರು ಸ್ವಲ್ಪ ಇರಿಟೇಷನ್, ರೆಡ್ನೆಸ್, ಇಚ್ಚಿಂಗ್ ತರ ಏನಾದ್ರು ಇತ್ತು ನಿಮ್ಮ ಸ್ಕಿನ್ ಟೈಪ್ ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗತ್ತೆ ಅಂತ ಹೇಳಿ ಕೆಲವೊಂದಷ್ಟು ಜನ ಚೂಸ್ ಮಾಡಿರ್ತಾರೆ. ಈ ಕ್ರೀಮ್ ಅಲ್ಲಿ ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿ ನೋಡೋಣ. ಸೊ ಇದರಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ. ಸೊ ಫಸ್ಟ್ ಒನ್ ಬಂದು ಹೈಡ್ರೋಕ್ವಿನಿನ್, ಅಂಡ್ ಸೆಕೆಂಡ್ ಒನ್ ಬಂದು ಮೊಮಟೋಝೋನ್, ಅಂಡ್ ಥರ್ಡ್ ಒನ್ ಬಂದು ಟ್ರೆಟಿನಾಯ್ಡ್. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ ಮೆಲಾಸ್ಮಾ ಮತ್ತೆ ನಿಮ್ಗೆ ಏನಾದ್ರು ಬ್ರೌನ್ ಪ್ಯಾಚಸ್ ಏನಾದ್ರು ಇತ್ತು, ಮತ್ತೆ ಡಾರ್ಕ್ ಸ್ಪಾಟ್ಸ್ ಇತ್ತು, ಸ್ಕಾರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಬೇಗನೆ ಕ್ಲಿಯರ್ ಆಗತ್ತೆ. ಓಕೆನಾ. ಸೊ ಕ್ಲಿಯರ್ ಆಗತ್ತೆ ಅಂತ ಹೇಳಿದ್ರೆ ಜಸ್ಟ್ ನಿಮ್ಗೆ ಒಂದು ವೀಕ್ ಅಲ್ಲೇ ಕ್ಲಿಯರ್ ಆಗತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕೂಡ ಕಾಣಿಸುತ್ತೆ. ಸೊ ಯಾಕೆ ಬೇಗ ನಿಮಗೆ ಒಂದು 15 ದಿನದಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದ್ರಲ್ಲಿ ನಾನು ನಿಮ್ಗೆ 3 ಇಂಗ್ರೀಡಿಯೆಂಟ್ಸ್ ಹೇಳಿದೆ ಅಲ್ವಾ. ಸೊ ಇದರಲ್ಲಿ ಒಂದು ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಯಾವುದು ಅಂತ ಹೇಳಿದ್ರೆ ಮೊಮೆಟೋಝೋನ್. ಸೊ ಈ ಮೊಮೆಟೋಝೋನ್ ಅನ್ನೋದು ಒಂದು ನಿಮ್ಗೆ ಸ್ಟೀರಾಯ್ಡ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ. ಸೊ ಸ್ಟೀರಾಯ್ಡ್ ಇಂಗ್ರೀಡಿಯೆಂಟ್ ಈ ಒಂದು ಮೊಮೆಟೋಝೋನ್ ಇರೋದ್ರಿಂದ ಸೊ ನಿಮ್ಮ ಸ್ಕಿನ್ ಬೇಗನೆ ಲೈಟನ್ ಮಾಡುತ್ತೆ, ಮತ್ತೆ ನಿಮ್ಗೇನು ಮೆಲಾಸ್ಮಾ, ಬ್ರೌನ್ ಪ್ಯಾಚಸ್, ಡಾರ್ಕ್ ಸ್ಪಾಟ್ಸ್ ಏನಿತ್ತು ಅದೆಲ್ಲದೂ ಕೂಡ ಒಂದು 15 ದಿನದಲ್ಲೇ ಕಲರ್ ಏನಿರುತ್ತೆ ಆ ಶೇಡ್ಸ್ ಎಲ್ಲದೂ ಕೂಡ ತುಂಬಾನೇ ಫೇಡ್ ಆಗ್ತಾ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಇಂಗ್ರೀಡಿಯೆಂಟ್ ಇಂದ ನಿಮ್ಗೆ ಇಷ್ಟು ಬೇಗ ರಿಸಲ್ಟ್ ಸಿಗುತ್ತೆ. ಸೊ ಹಾಗಾಗಿ ತುಂಬಾ ಜನ ಈ ಒಂದು ಕ್ರೀಮ್ ನ ಓನ್ ಆಗಿ ಚೂಸ್ ಮಾಡಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾದ್ರೆ ಈ ಕ್ರೀಮ್ ನಾವ್ ಯೂಸ್ ಮಾಡಬಹುದಾ ಮ್ಯಾಮ್ ಅಂತ ಹೇಳಿ ನಿಮ್ಗೆ ಕ್ವಶನ್ ಬರ್ಬೋದು, ಅಥವಾ ನೀವು ಕಮೆಂಟ್ ಕೂಡ ಮಾಡಬಹುದು. ಸೊ ಇಲ್ಲ, ಈ ಕ್ರೀಮ್ ನ ನೀವು ಓನ್ ಆಗಿ ಚೂಸ್ ಮಾಡೋ ಹಾಗಿಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ನಾನು ಈಗ ತಾನೇ ಹೇಳಿದೆ ಇದರಲ್ಲಿ ಒಂದು ಸ್ಟೀರಾಯ್ಡ್ ಇಂಗ್ರೀಡಿಯೆಂಟ್ ಇದೆ ಅಂತ ಹೇಳಿ. ಓಕೆನಾ. ಸೊ ಸ್ಟೀರಾಯ್ಡ್ ಇಂಗ್ರೀಡಿಯೆಂಟ್ ಇರುವಂತ ಕ್ರೀಮ್ ಗಳನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಸೊ ತುಂಬಾ ಜನ ಸ್ಟೀರಾಯ್ಡ್ ಇಂಗ್ರೀಡಿಯೆಂಟ್ ಇರುವಂತ ಕ್ರೀಮ್ ಗಳನ್ನ ಯೂಸ್ ಮಾಡಿ ತುಂಬಾ ಸೈಡ್ ಎಫೆಕ್ಟ್ ಎಲ್ಲ ಅನುಭವಿಸಿ ಸೊ ತುಂಬಾ ಸಫರ್ ಕೂಡ ಪಡ್ತಾ ಇರ್ತೀರಾ. ಸೊ ಅದರಿಂದ ಓವರ್ಕಮ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ 1 ಇಯರ್ ಕೂಡ ತಗೋಬಹುದು, ಅಥವಾ 2 ಇಯರ್ಸ್ ಕೂಡ ತಗೋಬಹುದು. ಅಷ್ಟು ಸ್ಕಿನ್ ಲೇಯರ್ ಎಲ್ಲದೂ ಕೂಡ ನಿಮ್ಗೆ ತಿನ್ ಆಗ್ತಾ ಬರ್ತಿರುತ್ತೆ. ಓಕೆನಾ. ಸೊ ನೀವು ತುಂಬಾ ಚಬ್ಬಿ ಏನಾದ್ರು ಇದೀರಾ ಅಂತ ಹೇಳಿದ್ರೆ ಆ ಲೇಯರ್ ಎಲ್ಲದೂ ಕೂಡ ಅಂದ್ರೆ 3 ಲೇಯರ್ಸ್ ಇರುತ್ತೆ ಅಲ್ವಾ ನಮ್ಮ ಸ್ಕಿನ್ ಅಲ್ಲಿ. ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಒಂದು 15 ದಿನದಲ್ಲಿ ನಿಮ್ಗೆ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಸೊ ಎಲ್ಲದೂ ಕೂಡ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕ್ಲಿಯರ್ ಮಾಡಿ ಸ್ಲೋ ಪಾಯ್ಸನ್ ಆಗಿ ನಿಮ್ಮ ಸ್ಕಿನ್ ಲೇಯರ್ ನ ಇದು ಫುಲ್ ಹಾಳ್ ಮಾಡ್ತಾ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಓಕೆನಾ. ಸೊ ಲೇಯರ್ ಎಲ್ಲದೂ ಕೂಡ ಡ್ಯಾಮೇಜಸ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಫೇಸ್ ಏಜಿಂಗ್ ತರ ಕಾಣುತ್ತೆ. ಮತ್ತೆ ನಿಮ್ಮ ಸ್ಕಿನ್ ಅಲ್ಲಿ ಈಗ ಪಿಗ್ಮೆಂಟೇಷನ್ ಅಂತ ಸೊ ನಿಮ್ಮ ಸ್ಕಿನ್ ಅಲ್ಲಿ ಏನು ಮೆಲಾಸ್ಮಾ ಇದೆ ಅಂತ ಹೇಳಿ ನೀವು ಯೂಸ್ ಮಾಡ್ತಿರ್ತೀರಲ್ವಾ, ಇನ್ನೂ ಮೆಲಾಸ್ಮಾ ಜಾಸ್ತಿ ಆಗುತ್ತೆ. ಓಕೆನಾ. ಸೊ ಈ ಒಂದು ಸ್ಟೀರಾಯ್ಡ್ ಇರುವಂತ ಈ ಕ್ರೀಮ್ ನ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಅಂಡ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರ ಅಂತ ಹೇಳಿದ್ರೆ ಪ್ರಿಸ್ಕ್ರೈಬ್ ಮಾಡ್ತಾರೆ, ಬಟ್ ನಿಮ್ಗೆ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಓಕೆನಾ. ಸೊ ಇಷ್ಟು ದಿನ ಮಾತ್ರ ಯೂಸ್ ಮಾಡಿ, ಅಥವಾ ಈ ಒಂದು ಪ್ಲೇಸ್ ಅಲ್ಲಿ ಈ ಒಂದು ಜಾಗದಲ್ಲಿ ಮಾತ್ರ ಯೂಸ್ ಮಾಡಿ, ಅದು ಬಾಡಿಗೆ ಆಗಿರ್ಬೋದು, ಫೇಸ್ ಅಲ್ಲಿ ಆಗಿರ್ಬೋದು. ಸೊ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಗೈಡೆನ್ಸ್ ಕೊಟ್ಟಿರ್ತಾರೆ. ಮತ್ತೆ ಮಂತ್ಲಿ ನಮ್ಮ ಹತ್ರ ಬಂದು ರೀಚೆಕ್ ಮಾಡ್ಕೊಳ್ಳಿ, ಅಥವಾ ಮಂತ್ಲಿ ನಮ್ಮನ್ನ ಫಾಲೋ ಅಪ್ ಮಾಡಿ ಅಂತ ಹೇಳಿ ನಿಮ್ಗೆ ಗೈಡ್ ಮಾಡಿರ್ತಾರೆ. ಅಂತವ್ರು ಅಂದ್ರೆ ಡಾಕ್ಟರ್ ನಿಮ್ಗೆ ಏನಾದ್ರು ಪ್ರಿಸ್ಕ್ರೈಬ್ ಮಾಡಿದಾರೆ ಅಂತ ಹೇಳಿದ್ರೆ ಸೊ ನೀವ್ ಯೂಸ್ ಮಾಡಬಹುದು. ಓಕೆನಾ. ಬಟ್ ಅವರು ಇಷ್ಟು ಪೀರಿಯಡ್ ಆಗಿ ಅಂತ ಹೇಳಿರ್ತಾರೆ ನಿಮಗೆ, ಅಂದ್ರೆ ನಿಮ್ಗೆ ನೀಟ್ ಆಗಿ ತಿಳಿಸ್ಕೊಟ್ಟಿರ್ತಾರೆ. ಸೊ ಫಾಲೋ ಅಪ್ ಮಾಡ್ಲಿಕ್ಕೆ ಹೇಳಿರ್ತಾರೆ, ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಅಂತೆಲ್ಲ ಹೇಳಿರ್ತಾರೆ. ಸೊ ನೀವು ಅಂತವ್ರು ಡಾಕ್ಟರೇ ಪ್ರಿಸ್ಕ್ರೈಬ್ ಮಾಡಿದಾರೆ ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ನಿಮ್ಮ ಸ್ಕಿನ್ ಅವರು ನೀಟಾಗಿ ಎಕ್ಸಾಮೈನ್ ಮಾಡಿ ನಿಮಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಓಕೆನಾ.
ಬಟ್ ನೀವು ಅದರ ಒಂದು ವಿಡಿಯೋ ನೋಡ್ಕೊಂಡು ನಮ್ಮ ಸ್ಕಿನ್ ತುಂಬಾ ಲೈಟನ್ ಆಗುತ್ತೆ, ಮೆಲಾಸ್ಮಾ ಎಲ್ಲ ಬೇಗ ಕ್ಲಿಯರ್ ಆಗುತ್ತೆ, ಪಿಗ್ಮೆಂಟೇಷನ್ ಎಲ್ಲ ಕ್ಲಿಯರ್ ಆಗುತ್ತೆ, ಸೊ ನಾವು ನೋಡಿ ತುಂಬಾ ಚೆನ್ನಾಗಿ ಕಾಣ್ತೀವಿ ಅಂತ ಹೇಳಿ ನೀವೇನಾದ್ರು ಈ ಕ್ರೀಮ್ ಯೂಸ್ ಮಾಡುತ್ತೀವಿ ಅಂತ ಹೇಳಿದ್ರೆ ಸೊ ಸೈಡ್ ಎಫೆಕ್ಟ್ ಅಂತೂ ನಿಮ್ಗೆ ತುಂಬಾನೇ ಬೇಗನೆ ಅಟ್ಯಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಯಾರು ಕೂಡ ಓನ್ ಆಗಿ ಚೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಇದು ಒಂದು ಸ್ಟೀರಾಯ್ಡ್ ಕ್ರೀಮ್ ಆಗಿದೆ ಫ್ರೆಂಡ್ಸ್, ಓಕೆನಾ. ಕೂಡ ತುಂಬಾ ಬಿಲೋ 18 ಇಯರ್ಸ್ ಅಂದ್ರೆ ಟೀನೇಜರ್ಸ್ ಏನಾದ್ರು ಯೂಸ್ ಮಾಡ್ತಿದ್ರ ಅಂತ ಹೇಳಿದ್ರೆ ಸೊ ದಯವಿಟ್ಟು ಸ್ಟಾಪ್ ಮಾಡಿ. ಸೊ ಈಗಲೇ ನೀವೇನಾದ್ರು ಈ ರೀತಿ ಸ್ಟೀರಾಯ್ಡ್ ಕ್ರೀಮ್ ಗಳನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಗೆ ತುಂಬಾನೇ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಓವರ್ಕಮ್ ಆಗ್ಲಿಕ್ಕೆ, ನಿಮ್ಮ ಫೇಸ್ ಓವರ್ಕಮ್ ಆಗ್ಲಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ದೊಡ್ಡವರು ಕೂಡ ಅಂದ್ರೆ ಅಡಲ್ಟ್ಸ್ ಗಳು ಕೂಡ ಅಷ್ಟೇ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇದು ಸ್ಟೀರಾಯ್ಡ್ ಕ್ರೀಮ್ ಆಗಿದೆ ಫ್ರೆಂಡ್ಸ್, ಓಕೆನಾ. ಅಂಡ್ ಈ ಕ್ರೀಮ್ ಎಲ್ಲಾ ಮೆಡಿಕಲ್ ಸ್ಟೋರ್ಸ್ ಅಲ್ಲೂ ಕೂಡ ಸಿಗುತ್ತೆ, ಫಾರ್ಮಸಿ ಶಾಪ್ ಅಲ್ಲೂ ಕೂಡ ಸಿಗುತ್ತೆ, ಅಂಡ್ ಆಲ್ಸೋ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಸೊ ಈಸಿಯಾಗಿ ಸಿಗುತ್ತೆ. ಸೊ ಯಾರೋ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಳಿದ್ದಾರೆ, ಫ್ರೆಂಡ್ಸ್ ಹೇಳಿದ್ದಾರೆ ಅಂತ ಹೇಳಿ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೈಡ್ ಎಫೆಕ್ಟ್ ಅಂತೂ ತುಂಬಾ ಬೇಗನೆ ಆಗುತ್ತೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಈ ಒಂದು ಕ್ರೀಮ್ ಬಗ್ಗೆ ರಿವ್ಯೂ ಕೊಡಿ ಮ್ಯಾಮ್ ಅಂತ ಹೇಳ್ತಿದ್ರಿ, ಸೊ ಡಾಕ್ಟರ್ ಹೇಳಿರೋದನ್ನ ನಿಮ್ ಜೊತೆ ಶೇರ್ ಮಾಡಿದೀನಿ. ಸೊ ಯಾರು ಕೂಡ ಓನರ್ ಚೂಸ್ ಮಾಡ್ಲಿಕ್ಕೆ ಹೋಗಬಾರ್ದಂತೆ ಫ್ರೆಂಡ್ಸ್, ಓಕೆನಾ. ಸೊ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಸಪೋಸ್ ಏನಾದ್ರು ಅವ್ರೇನಾದ್ರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಕಮೆಂಟ್ ಕೂಡ ಮಾಡಿ. ಅಂಡ್ ಇದೇ ರೀತಿ ವಿಡಿಯೋಸ್ಗಳು ಎವ್ರಿ ಡೇ ವಾಚ್ ಮಾಡಬೇಕು ಅಂತ ಹೇಳಿದ್ರೆ ಅಗೇನ್ ಹೇಳ್ತಾ ಇದ್ದೀನಿ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದೇ ರೀತಿ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಜೊತೆಗೆ ಮತ್ತೆ ಗೇಮ್ ಬರ್ತಾ ಇದೆ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.